ನಿಲ್ಲುವಂಥದ್ದು ಆಗಬೇಕಿಲ್ಲ. ಅದು ನಿಲ್ಲಕ್ಕೆ ಆಗ್ತಾಯಿಲ್ಲ ಅಂದ್ರೆ ನಾವು ಇನ್ನೂ ಅದರಲ್ಲೇ ಉಳಿದಿದ್ದೀವಿ. ಉನ್ನತ ಶಿಕ್ಷಣ ಪಡಿತಾ ಇಲ್ಲ, ನಿಜದ ಶಿಕ್ಷಣ ನಮಗೆ ಬರ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಒಂದಿಷ್ಟು ಏನಪ್ಪ ಅಂತಂದ್ರೆ ಸ್ವಾಮೀಜಿಗಳಾಗಿರ್ಬೋದು ಅಥವಾ ನಮ್ಮ RSSದ ಹೆಡ್ ಮೋಹನ್ ಭಾಗವತರಂಥವ್ರಾಗಿರ್ಬೋದು, ಇಲ್ಲ 3 ಮಕ್ಕಳ ಹಿಡೀರಿ ಏನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂತತಿ ಕಡಿಮೆ ಆಗ್ತಾ ಇದೆ ಅಂತೇಳಿ. ಆದರೆ ಒಂದು ಮಾತಲ್ಲಿ ಗಮನಿಸಬೇಕಾಗಿದೆ, ಏನಪ್ಪ ಅಂದ್ರೆ 3, 4, 5 ಮಕ್ಕಳ ಹಡಿದ್ರು ಸಹಿತ ಅವ್ರಿಗೆ ಭೂಮಿ ಅಷ್ಟೇ ಅದ, ನೀರು ಅಷ್ಟೇ ಅದ, ಹೆಚ್ಚಾಗ್ತಾ ಇಲ್ಲ. ಅವ್ರಿಗೆಲ್ಲ ಬದುಕುವಂಥ ವ್ಯವಸ್ಥೆ ಬೇಕಲ್ಲ, ಎಲ್ಲರಿಗೂ ಬಾಳುವಂಥದ್ದು. ಎಲ್ಲರೂ ನಮ್ಮವ್ರನ್ನಂತ ಯಾಕೆ ಭಾವನೆಗಳನ್ನ ದೊಡ್ಡದು ಮಾಡಿ ಅವರಲ್ಲೂ ಸಹಿತ ವಿಶಾಲ ಮನೋಭಾವವನ್ನು ಯಾಕೆ ಬೆಳೆಸಬಾರ್ದು? ಈವನ್ ಅನೇಕ ಮುಸಲ್ಮಾನರಲ್ಲೂ ಸಹಿತ ಇವತ್ತು ಅನೇಕ ಜನ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡು 1, 2 ಮಾತ್ರ ಮಕ್ಕಳಿಗೆ ತಮ್ಮನ್ನು ತಾವು ಸೀಮಿತ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಾಗ್ತದೆ, ಯಾಕಂದ್ರೆ ತಮ್ಮ ಮಕ್ಕಳನ್ನ ಭಾಳ ನಾವು ಹೊಡೆದ್ರೆ ಅದು ಜೋಪಾನ ಮಾಡಬೇಕು, ಶಿಕ್ಷಣ ಕೊಡಬೇಕು, ಮತ್ತೇನು ಮಾಡಬೇಕು. ಈ ಶಿಕ್ಷಣ ಹೇಗಿಲ್ಲ ಅಂತಂದ್ರೆ ಬೀದಿ ಮೇಲೆ ಅಂಗಡಿಗಳು ಇಟ್ಕೊಂಡು ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡು ಬದುಕಬೇಕಾಗ್ತದೆ. ಎಲ್ಲಿ ನಾವು ಏನಪ್ಪ ಅಂದ್ರೆ ಈ ಒಂದು ಸಣ್ಣ ಅಂಗಡಿಗಳು ನಿಮ್ಗೆ ಗೊತ್ತಾಗ್ತದೆ, ಯಾವುದೋ ಬಾರಿಕಾಯಿ ಮಾಡ್ಯೋ, ಬದನೆಕಾಯಿ ಮಾರ್ಯೋ, ಮತ್ತೇನೋ ಮಾರ್ಯೋ ರೋಡ್ ಮೇಲೆ ಉದ್ಯೋಗ ಮಾಡ್ಕೊಂಡು ಹೋಗುವಂಥ ಪ್ರಸಂಗ ಅವರಿಗೂ ಬೇಜಾರುಗಳಾಗಿದ್ದಾವೆ. ಅಲ್ಲೂ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆ ನಮ್ಮನ್ನೆಲ್ಲರೂ ವೀಕ್ ಮಾಡ್ತಾಯಿದೆ. ಅದೇನೂ ಇರಲಿ, ಅಂತರ್ಜಾತಿ ಹೆಚ್ಚಾಗಿದೆ ಅನ್ನುವಂಥ ಮಾತು ಇವತ್ತು ಸಿದ್ದರಾಮಯ್ಯ ಹೇಳಿದ್ದು ಯಥಾ ಯೋಗ್ಯದ. ಭಾಳ ಮಕ್ಕಳು ಹಡಿದ್ರಿಂದ ನಾವು ಎಲ್ಲ ನಾಳೆ ನಾವು ಉಳಿತೀವಿ ಅನ್ನೋಕ್ಕಿಂತಲೂ ಇವತ್ತು ಒಂದು ಕೊನೆಯ ಉದಾಹರಣೆ ಕೊಟ್ಟುಬಿಡ್ತೇನೆ ನಿಮ್ಗೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮ್ ಇರುವಂಥ ದೇಶ ಯಾವಪ್ಪ ಅಂತ ಪಶ್ಚಿಮ ಏಷ್ಯಾ. ಅಲ್ಲೇ ಲೆಬನಾನ್ ಆಯ್ತು, ಇಲ್ಲಿ ಇರಾಕ್ ಆಯ್ತು, ಇರಾನ್ ಆಯ್ತು, ಅನೇಕ ದೇಶಗಳು ಬರ್ತಾವೆ. ಅವ್ರನ್ನ ಕೇವಲ ಇಸ್ರೇಲ್ ಅಂತ ಒಂದು ಬೆಳಗಾವಿ ಜಿಲ್ಲೆ ಡೇಟದಲ್ಲಿ ಅಷ್ಟದಾರ ಅವರು ಇಡೀ ಆ ಸಮುದಾಯವನ್ನು ಅಂಜಿಸ್ಕೊಂಡು ಬಾಳೆ ಮಾಡ್ತಾಯಿದ್ದು. ಕಾರಣ ಅಂದ್ರೆ ಭಾಳ ಹಡ್ದದ್ದಲ್ಲ, ಅಲ್ಲಿ ವೈಜ್ಞಾನಿಕವಾಗಿ ತಮ್ಮ ಮಕ್ಕಳನ್ನ ಬೆಳೆಸ್ಕೊಂಡಿದ್ದು, ವೆಪನ್ಸ್ಗಳನ್ನು ತಯಾರು ಮಾಡ್ಕೊಂಡಿದ್ದು, ಯಾರು ಬಂದರೂ ನಾವು ಮುಟ್ಲಿಕ್ಕೆ ಸಾಧ್ಯ ಅನ್ನೋಷ್ಟು ಮಾಡಿ ಜ್ಞಾನ ಹೆಚ್ಚು ಮಾಡ್ಕೊಂಡಿದ್ದು. ಹೀಗಾಗಿ ಅಲ್ಲಿ ಸರ್ವೈವ್ ಆಗಿದ್ದಾರೆ ಅನ್ನೋದು ನಾವು ಯಾರೂ ಮರಿಬಾರ್ದು. ಅದಕ್ಕೆ ನಾವು ಮೊದಲು ಆಸ್ಪತ್ರೆ ಕೊಡಬೇಕಾಗಿದ್ದು ಜಾತ್ಯತೀತ ಕಿತ್ತು ಹಾಕೋ ಜೊತೆಗೆ ವೈಜ್ಞಾನಿಕವಾಗಿ ಬೆಳೆಯುವಂಥದ್ದು ಮತ್ತು ಅವ್ರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತು ಈ ಸಿದ್ದರಾಮಯ್ಯರು ಕೊಟ್ಟಂಥ ಹೇಳಿಕೆಯನ್ನು ನಾವೆಲ್ಲ ಸ್ವಾಗತಿಸಬೇಕಾಗ್ಯದ. ಈ ದೇಶ ಕಟ್ಟಬೇಕಾಗ್ಯದ. ನಿಮಗೆ ಅನ್ನಿಸ್ತದ, ಸರಿ ಅನ್ನಿಸ್ತದ, ತಪ್ಪು ಅನ್ನಿಸ್ತದ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.